ನಿಜವರಿತು ನಿಶ್ಚಿವತರಾಗಿ ಸೋಮಲಿಂಗಪ್ಪ ತಾವರಗೇರ ಕಂದಗಲ್ಲ ತಾಲೂಕಿ ಇಲಕಲ್ಲ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳ ಸತ್ಯಾಸತ್ಯತೆ ಅರಿತು ಆ ಘಟನೆಯ ಸಂಪೂರ್ಣ ನಿಜವರಿತು ನಿಶ್ಚಿವತೆಯ ಜೀವನ ನಡೆಸಬೇಕು. ಆವಾಗ ನಮ್ಮಲ್ಲಿರುವ ಎಲ್ಲ ಚಿಂತೆಗಳು ದೂರಾಗಿ ನೆಮ್ಮದಿ ಜೀವನ ನಡೆಸಲು ಸಾಧ್ಯ ಎಂದು ಗ್ರಾಮದ ಸುವರ್ಣಗಿರಿ ರುದ್ರಸ್ವಾಮಿ ಮಠದಲ್ಲಿ ನಡೆದ 62ನೇ ಮಾಸಿಕ ಶಿವಾನುಭವ ಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಸಿಂಧನೂರು ತಾಲೂಕಾ ದೈಶಿ ಪರಿವೀಕ್ಷಕರಾದ ಸೋಮಲಿಂಗಪ್ಪ ತಾವರಗೇರ ಮಾತನಾಡಿದರು. ಶ್ರೀಮಠದ ಡಾಕ್ಟರ್ ನಿ. ಪ್ರ. ಚನ್ನಮಲ್ಲ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮ ಸೇವಾರ್ಥಿಗಳಾದ ಬಸಿಟ್ಟೆಪ್ಪ ಸಜ್ಜನ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದ ಬಸಿಟ್ಟೆಪ್ಪ ಸಜ್ಜನ, ಸೋಮಲಿಂಗಪ್ಪ ತಾವರಗೇರ ಹಾಗೂ ತಾವರಗೇರ ಡಿ.ಎಡ್. ಕಾಲೇಜಿನ ರಂಗನಾಥ್ ಅಂಬಿಗೇರ ಅವರನ್ನು ಸತ್ಕರಿಸಲಾಯಿತು. ವೀರಮ್ಮ ಟೆವಗಿನಕಾಯಿ ಪ್ರಾರ್ಥನೆ ಗೀತೆ ಹಾಡಿದರು. ಚನ್ನಪ್ಪ ಜಾಲಿಹಾಳ ಸ್ವಾಗತಿಸಿದರು. ಶ್ವೇತಾ ಮೂಲಿಮಠ ನುಡಿನಮನ ಸಲ್ಲಿಸಿದರು. ಶಂಕ್ರಮ್ಮ ಗೆಜ್ಜಲಗಟ್ಟಿ ವಂದಿಸಿದರು. ಸಾವಿತ್ರಿ ಹಡಪದ ಕಾರ್ಯಕ್ರಮ ನಿರೂಪಿಸಿದರು. ಮಕ್ಕಳು, ಮಹಿಳೆಯರು ಸೇರಿದಂತೆ ಕಂದಗಲ್ಲ ಹಾಗೂ ಸುತ್ತಮುತ್ತಲಿನ ಭಾಗದ ಭಕ್ತರು ಆಗಮಿಸಿದ್ದರು. ವರದಿಗಾರರು ವೀರೇಶ್ ಶಿಂಪಿ, ರೂರಲ್ ನ್ಯೂಸ್, ಕಂದಗಲ್. ಶ್ರೀ ಸೋಮಲಿಂಗಪ್ಪ ಅವರಲ್ಲಿ ಅತಿಥಿಗಳಾಗಿ ನಮ್ಮೂರಿಗೆ ಬಂದಿರತಕ್ಕಂಥ ಅಂಬಿಗೇರವರಲ್ಲಿ ಈ 62ನೇ ಅನುಭವಗೋಷ್ಠಿಯ ಸೇವಾರ್ಥಿಗಳಾಗಿರುವ ಹಿರಿಯರಾದ ಶ್ರೀ ಬಸಟ್ಟಪ್ಪ ನಿಂಗಪ್ಪ ಸಜ್ಜನರವರಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಧರ್ಮಾಭಿಮಾನಿಗಳ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಒಬ್ಬ ರಾಜ ಇದ್ದ, ಬಹಳ ಒಳ್ಳೆ ರಾಜ. ಅವನ ಬಳಿಗೆ ಬಂದರು ಯಾರಿಗೂ ಖಾಲಿ ಕಳಿಸ್ತಿರ್ಲಿಲ್ಲ. ಅವನು ಏನೇ ಕೇಳಿದ್ರು ಅವ್ರಿಗೆಲ್ಲ ಇಲ್ಲ ಅನ್ನೋದೇನೆ ಎಲ್ಲವನ್ನ ಕೊಟ್ಟು ಕಳಿಸ್ತಾ ಇದ್ದ. ಹೀಗಾಗಿ ಅವನ ರಾಜ್ಯಕ್ಕೆ ಬರೋರೆಲ್ಲರೂ ಒಂದು ಯಾವ್ಯಾವ ಜೀವಿಗಳದಾವು ಎಲ್ಲ ಜೀವಿಗಳು ಬರ್ತಿದ್ವು, ಬಂದು ಕಷ್ಟವನ್ನು ಹೇಳ್ಕೊಂತಿದ್ವು, ಪರಿಹಾರವನ್ನು ತಗೊಂಡು ಹೋಗ್ತಿದ್ವು. ಒಂದು ದಿನ ಅವನ ರಾಜ್ಯಕ್ಕೆ ಗೆದ್ದಲು ಹುಳಗಳು ಬಂದು ಗಂಡ ಹೆಂಡತಿ ಬಂದು ರಾಜನಿಗೆ ಕೇಳಿದ್ವು, ನಮ್ಗೆ ಯಾರ ಮನ್ಯಾಗ ಹೋದ್ರು ನಮ್ಮನ್ನ ಇಟ್ಕೋವಲ್ರು, ಮಠಕ್ಕೆ ಹೋದ್ರು ಉಳಿಸೋಲ್ರು, ನಮ್ಮನ್ನ ಹೋಲಿ ಯಾರು ಮನಿ ಬೇಡ ಮಠ ಬೇಡ ಅಂತ ಗಿಡಕ್ಕೆ ಹೋದ್ವಿ ಅಂದ್ರೂ ಗಿಡದಾಗೂ ಯಾರು ಉಳಿಸ್ತಿಲ್ಲ ನಮ್ಮನ್ನೆಲ್ಲಾನು ತೋಟದಿಂದನೂ ಓಡಿಸ್ತಾರ, ಎಲ್ಲ ಕಡೆಯಿಂದ ಓಡಿಸ್ತಾ ಇದ್ದಾರೆ, ನಮ್ಗೆ ಆಶ್ರಯ ಸಿಗೋಲ್ದು, ಅದಕ್ಕೆ ನೀನಾದ್ರೂ ಆಶ್ರಯ ಕೊಡು, ದಯಾಳು ಆಗಿರ್ತಕ್ಕಂಥ ರಾಜ ನೀನು ಅಂತ ಕೇಳ್ಕೊಂಡು ನೀವು ಮನ್ಯಾಗ ಗೆದ್ಲು ಅಪ್ಪರ ಹೆಸರೇನವಾಗ ನೇ ಇದು ಓದ್ಕೊ ಅಂದ ಅಪ್ಪ ಅಂದ್ರ ಮಧ್ಯದಲ್ಲಿ ನಿಂತು ಓದ್ಕೊರಿ. ಈಗ ಓದ್ಕೊರಿ, ನಾನ್ ಹೆಚ್ಚೋ ನೀನ್ ಹೆಚ್ಚೋ ಅಂತ ಓದ್ಕೊರಿ. ನಾ ಓದ್ಕಂತ ನಾನೇ ನೀ ನಡ್ಬರ್ಕ್ ನೇ ನಿಂತಿದ್ರಲ್ಲ ಅಪ್ಪರು ನೇ, ಇದು ನಾ ಓದ್ಕೊಂತ ನಾನೇ ನೀ. ಈಗ ನೀ ಓದ್ಕೋ, ನೀನೇ ನಾ ಅಂದ್ರೆ ನಾನು ಬೇರೆಲ್ಲ ನೀನು ಬೇರೆಲ್ಲ. ನನ್ನೊಳಗೆ ಬೆಳಗು ನಿತ್ಯ ನಿರಂತರ ಬೆಳಗುವ ಆ ಜ್ಯೋತಿ ನಿನ್ನೊಳಗೂ ಬೆಳಗತ್ತೆ. ನನ್ನೊಳಗೆ ಇಟ್ಟ ಆ ಚೇತನ ಚೈತನ್ಯ ಭಗವಂತ ನಿನ್ನೊಳಗೂ ಇಟ್ಟಿದ್ದಾರೆ. ನೀನು ನಾನು ಬೇರೆ ಬೇರೆ ಅಲ್ಲ, ನಾವಿಬ್ಬರು ಒಂದೇ ಎನ್ನುವಂತ ಅಂಶ. ಅದಕ್ಕೆ ಅದು ಗುರುವಿನ ಮಾರ್ಗ ಬೇಕು. ಅಹಂಕಾರ ನಮಗೆ ಸುಳಿಯಬಾರದು. ನನ್ನಿಂದ ನಾನೇನೂ ಅಲ್ಲ, ನಿಮಿತ್ತ ಮಾತ್ರ. ನನ್ನ ಪಾಲಿನ ಕರ್ಮಗಳನ್ನ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಿ ಅವನು ಕರೆದಾಗ ಹೋಗ್ಲಿಕ್ಕೆ ಬಂದಿರುವಂತವ್ರಂತ ತಲೆಯಲ್ಲಿ ಬಂತು ಅಂದರೆ ಸಾಕು, ನಮ್ಮೊಳಗೆ ಅಹಂಕಾರ ಸುಳಿಯೋದಿಲ್ಲ ಅಂತ. ಅದಕ್ಕೆ ನಾನು ನೀನು ಒಂದನ್ನು ಚಂದಾಗಿ ಬದುಕೋದು ಹೆಂಗೆ ಅಂತಂದ್ರೆ ಸೋತ ಬದುಕೋದು. ಬಹಳ ಜನ ಜಗಳ ಎಲ್ಲಿ ಮಾಡಿವ ಅಂತಂದ್ರೆ ಗೆಲ್ಲೋದಕ್ಕೆ ಜಗಳ ಮಾಡಿ, ಗೆಲ್ಲೋದ್ರಲ್ಲಿ ಇರುವುದಲ್ಲ, ಸೋಲೋದ್ರಲ್ಲಿ ಬಹಳ ಸುಖ ಇದೆ, ಬಹಳ ಸ್ವೀಟ್ ಇದೆ, ಸಿಹಿ ಇದೆ. ಒಂದು ಸಾರಿ ಸೋತು ಬಿಡ್ರಿ.